ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ, ವಾಸ್ತವ ಸುದ್ದಿಯ ಪ್ರತೀಕ. ಜನಸೇವೆ, ಧಾರ್ಮಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಯುವ ನಾಯಕ ಪ್ರಕಾಶ್ ರೆಡ್ಡಿ. ಜನಸೇವಾಗ ಬಂದಾನಯ್ಯ ನಮ್ಮ ನಾಯಕ ಬಂದಾನಯ್ಯ, ಜನಸೇವೆಯ ದೀಪವಯ್ಯ, ಗ್ರಾಮದ ಬೆಳಕು ಬಂದಾನಯ್ಯ. ಮುಳಬಾಗಿಲು ತಾಲೂಕಿನ ಕೆ ಬೈಯಪಲ್ಲಿ, ಶೀನಗೇನಹಳ್ಳಿ ಹಾಗೂ ಗುಮ್ಮಕಲ್ಲು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ದೇವಾಲಯಗಳ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡುತ್ತಾ ಜನಮನ ಗೆದ್ದಿರುವ ಯುವ ನಾಯಕ ಶೀನಗೇನಹಳ್ಳಿ ಪ್ರಕಾಶ್ ರೆಡ್ಡಿ ಅವರು. ಮಣ್ಣಿನ ಮಗನಾದ ನಾಯಕತೆ, ಮಣ್ಣವರ ಜೊತೆ ನಿಂತ ನಾಯಕತೆ, ಕಷ್ಟದಲ್ಲೂ ಕೈ ಹಿಡಿದವನ್ ನಮ್ಮ ಹೃದಯದ ದೇವರಯ್ಯ. ಕೇಬಯ್ಯಪಲ್ಲಿ ಕೂಗುತ್ತೇನೆ, ಶಿನಗೇನಹಳ್ಳಿ ಹಾಡುತ್ತೇನೆ, ಗುಮ್ಮಕಲ್ಲು ಗರ್ವ ಪಡುತ್ತೇನೆ, ನಮ್ಮ ನಾಯಕ ಜಯವಾಗುತ್ತೆ. ತಮಟೆ ಹೊಡೆದು ಹೇಳೋಣಯ್ಯ, ನಮ್ಮ ನಾಯಕ ಬಂದಾನಯ್ಯ, ಜನಸೇವೆಯ ದೀಪವಯ್ಯ, ಗ್ರಾಮದ ಬೆಳಕು ಬಂದಾನಯ್ಯ. ಸಮಾಜ ಸೇವೆ ಮತ್ತು ಧಾರ್ಮಿಕ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಹಲವು ದಿನಗಳಿಂದ ವಿವಿಧ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಜನಪ್ರಿಯತೆ ಗಳಿಸಿರುವ ಅವರು ಇಂದು ರಾಮಚಂದ್ರಪುರ, ಅಗ್ರಹಾರ ಹಾಗೂ ಗುಮ್ಮಕಲ್ಲು ಪಂಚಾಯಿತಿ ವ್ಯಾಪ್ತಿಯ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಮಹತ್ವದ ಆರ್ಥಿಕ ನೆರವನ್ನು ನೀಡಿದರು. ಗ್ರಾಮದ ಹಿರಿಯರು, ಯುವಕರು ಮತ್ತು ಮಹಿಳೆಯರ ಸಮ್ಮುಖದಲ್ಲಿ ರಾಮಚಂದ್ರಪುರ ಅಗ್ರಹಾರದ ಗಂಗಮ್ಮ ದೇವಿ ದೇವಾಲಯಕ್ಕೆ ಹಾಗೂ ಗುಮ್ಮಕಲ್ಲು ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿರುವ ದೇವಾಲಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ದೇವಸ್ಥಾನಗಳ ಪುನರ್ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಅಗ್ರಹಾರ ಗ್ರಾಮಕ್ಕೆ ಆಗಮಿಸತಕ್ಕಂಥ ಶಿನಗೇನಹಳ್ಳಿ ಸಮಾಜ ಸೇವಕರಾದಂತಹ, ನಾಯಕರಾದಂತಹ, ಯುವ ಮುಖಂಡರಾದಂತಹ ಪ್ರಕಾಶ್ ರೆಡ್ಡಿಯವರು ಆಗಮಿಸುತ್ತಿದ್ದಾರೆ. ಅವರಿಗೆ ಸ್ವಾಗತ ಭಾಷಣವನ್ನು ಅರ್ಪಿಸುತ್ತಿದ್ದೇವೆ. ಮಾಜಿ ಅಧ್ಯಕ್ಷರು ಮತ್ತು ಹಿರಿಯ ಮುಖಂಡರು ಗುಮ್ಮಕಲ್ಲು ಗ್ರಾಮದವರಾದಂತಹ ರಾಮರೆಡ್ಡಿ ಸಾರ್ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಅರ್ಪಿಸುತ್ತಿದ್ದೇವೆ. ಕುಂಟೆಯಿಂದ ಬಾಲರಾಜ್ ಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಶ್ರೀನಿವಾಸ ರೆಡ್ಡಿ ಅನ್ನವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಅರ್ಪಿಸುತ್ತಿದ್ದೇವೆ. ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಸಹ ಆಗಮಿಸಿದ್ದಾರೆ. ಅಧ್ಯಕ್ಷ ಕೃಷ್ಣಮೂರ್ತಿ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮತ್ತು ಕೆ ಬೈಪಲ್ಲಿಯಿಂದ ರವಿಶೆಟ್ಟಿ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮತ್ತು ಶೆಟ್ಕಲ್ನಿಂದ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಮೆಂಬರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಅರ್ಪಿಸುತ್ತಿದ್ದೇವೆ. ಮತ್ತು ನಮ್ಮ ತಿರುಮನಹಳ್ಳಿಯಿಂದ ರಘುಪತಿ ಗೌಡರು ಅವರು, ಮತ್ತು ಅದೇ ರೀತಿಯಾಗಿ ನಮ್ಮ ಸುಬ್ರಹ್ಮಣ್ಯ ರೆಡ್ಡಿ ಅವರು ಶಿನಗೇನಹಳ್ಳಿಯಿಂದ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಸ್ವಾಗತವನ್ನು ಬಯಸುತ್ತಿದ್ದೇವೆ. ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆಗಮಿಸುತ್ತಿದ್ದೇವೆ. ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಾನು
ಮತ್ತು ನಮ್ಮ ಗ್ರಾಮಕ್ಕೆ ಮೊಟ್ಟ ಮೊದಲನೆಯದಾಗಿ 15 ವರ್ಷಗಳ ಹಿಂದೆ ನಮ್ಮ ಗ್ರಾಮಕ್ಕೆ ಸಹಾಯ ಮಾಡಿದಂಥವರು ಕೊತ್ತೂರು ಮಂಜಣ್ಣವರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಪ್ರಕಾಶ್ ರೆಡ್ಡಿ ಅವರಿಗೆ ಭವ್ಯ ಸ್ವಾಗತ ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗುಮ್ಮಕಲ್ಲು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರು, ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರು ಮಾಡುತ್ತಿರುವ ಜನಸೇವೆಯ ಮಾದರಿಯನ್ನೇ ನಮ್ಮ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ರಾಯಲಮಾನ ದಿನ್ನೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡುತ್ತಿರುವ ಪ್ರಕಾಶ್ ರೆಡ್ಡಿ ಅವರು ಮುಂದುವರಿಸುತ್ತಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಶಕ್ತಿ ನೀಡಿ ಉನ್ನತ ರಾಜಕೀಯ ಭವಿಷ್ಯ ಒಲಿಸಲಿ ಎಂದು ಆಶಿಸಿದರು. ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಅಥವಾ ಯಾರಾದರೂ ಮದುವೆ ಮಾಡ್ಕೋಬೇಕಾದ್ರೆ ಇಂಥವ್ರಿಗೆಲ್ಲ ಸಹಾಯ ಮಾಡ್ತಾ ಇದ್ದಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಒಂದು ದಿವಸ ಈ ದೇವಸ್ಥಾನದ ಬಗ್ಗೆಯೂ ನನ್ನ ಕೈಯಲ್ಲೇ 50,000 ರೂಪಾಯಿ ಕಳಿಸಿ ಇಲ್ಲಿ ಬಂದು ನಾವು ಆ ದುಡ್ಡನ್ನು ಜನರಿಗೆ ಒಪ್ಪಿಸಿ ಹೋಗಿದ್ವಿ. ನೋಡಿ, ಇಷ್ಟು ಮಾತ್ರ ಕೆಲಸ ಆಗಿದೆ. ಈಗ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ಹುಟ್ಟಿ ಬೆಳೆದು ನಮ್ಮ ರಾಯಲಮಾನ ದಿನ್ನೆ ಸ್ಕೂಲಲ್ಲಿ ಓದಿ ಬೆಂಗಳೂರಲ್ಲಿ ಇವಾಗ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಕೊತ್ತೂರು ಮಂಜುಗೆ ಯಾವ ಥರ ದೇವರು ಒಳ್ಳೆ ಗುಣ ಕೊಟ್ಟಿದ್ರು, ದಾನ ಮಾಡೋ ಗುಣ ಕೊಟ್ಟಿದ್ರು, ಆ ಗುಣ ಕೊಟ್ಟಿದ್ದಾರೆ. ಇನ್ನೂ ಅದನ್ನು ಭಗವಂತ ಹೆಚ್ಚು ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಅನೇಕ ಜನರಿಗೆ ಈ ರೀತಿ ಉಪಯೋಗ ಆಗಬೇಕು ಅಂತೇಳಿ ಹಾರೈಸ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ಮುಖಂಡರಾದ ರಾಮಿರೆಡ್ಡಿ, ಬಾಲರಾಜುಗೌಡ, ಶ್ರೀನಿವಾಸ ರೆಡ್ಡಿ, ಶೀನಗೇನಹಳ್ಳಿ ರವಿ, ತಿರುಮನಹಳ್ಳಿ ರಘುಪತಿ ಗೌಡ, ಶೀನಗೇನಹಳ್ಳಿ ಸುಬ್ರಹ್ಮಣ್ಯ ರೆಡ್ಡಿ, ಕೃಷ್ಣಮೂರ್ತಿ, ಕೆ ಬಯ್ಯಪ್ಪಲ್ಲಿ ರವಿಶೆಟ್ಟಿ, ಶೆಟ್ಟುಕಲ್ಲು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಸಮಾಜ ಸೇವೆ, ಧಾರ್ಮಿಕ ಸೇವೆ ಮತ್ತು ಜನಪರ ಚಟುವಟಿಕೆಗಳ ಮೂಲಕ ಯುವ ನಾಯಕ ಪ್ರಕಾಶ್ ರೆಡ್ಡಿ ಅವರು ಮುಳುಬಾಗಿಲು ಭಾಗದಲ್ಲಿ ಹೊಸ ಭರವಸೆಯ ನಾಯಕನಾಗಿ ಹೊರಹೊಮ್ಮುತ್ತಿದ್ದಾರೆ. ವರದಿ ಬಜರಂಗಿ ಚಲ್ಪತಿ, ಮೂಡಲಕೆರೆನ ಸುದ್ದಿ. ಈಗ ರಾಮಚಂದ್ರಾಪುರಕ್ಕೆ ನಮ್ಮ ಪ್ರಕಾಶ್ ಅವರು ಫೋನ್ ಮಾಡಿ ಹೇಳಿದ್ರು, ಇಲ್ಲಿ ದೇವಸ್ಥಾನ ನಾನು ಮೊದಲು ಇಲ್ಲಿ ಕಟ್ಟಿ ಅರ್ಧಂಬರ್ಧ ನಿಲ್ಲಿಸಿದ್ದಾರೆ, ಅದಕ್ಕೆ ಹೋಗಿ ನಾವು ಬರಬೇಕು ಅಂತ ಕರೆದ್ರು. ವಿಷಯ ಹೇಳಿದ್ರು. ಅವ್ರು ಹೇಳಿದ್ರು ಅಲ್ಲಿ ಜಾಸ್ತಿ ದಿವಸದಿಂದ ದೇವಸ್ಥಾನ ಹಂಗೆ ಸ್ಥಗಿತವಾಗಿದೆ, ಅದಕ್ಕೆ ದೇವರೇನೋ ನಮ್ಗೆ ಒಳ್ಳೇದು ಮಾಡಿದ್ದಾರೆ, ಅದರ ರೂಪ ಅಂತ ಏನೋ ಅದರ ಒಂದು ಇದರಲ್ಲಿ ನಾನು ದೇವಸ್ಥಾನಕ್ಕೊಂದು ದಾನ ಕೊಡುಗೆ ಕೊಡಬೇಕು ಅಂತ ಅವ್ರು ಬರಬೇಕು ಅಂತಂದು ಅದಕ್ಕೆ ಬಂದಿದ್ದೀವಿ. ಆದರೆ ಇವರು ಪ್ರಕಾಶ್ ಅವರು ಇವ್ರ ಅಪ್ಪಯಿಂದ ನನಗೆ ಭಾರಿ ಚೆನ್ನಾಗಿ ಗೊತ್ತು, ಏನೋ ಚೆನ್ನಗೇಹಳ್ಳಿ ಇಲ್ಲಿ. ಆದರೆ ಇವರು ಇಲ್ಲಿಂದ ಹೋಗಿ ಸ್ಕೂಲೆಲ್ಲ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಒಳ್ಳೆ ಇದರಲ್ಲಿ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡಿಕೊಂಡು ನಾವು ಸ್ವಲ್ಪ ದನ ಅದು ಇದು ಸ್ವಲ್ಪ ಇದು ಮಾಡಿಕೊಂಡು ಏನೋ ಅಭಿವೃದ್ಧಿ ಮಾಡಿಕೊಂಡು ನಮ್ಮ ಪಂಚಾಯತಿಯಲ್ಲಿ ಮತ್ತು ನಮ್ಮ ಇದು ಜಡ್ಪಿ ಕ್ಷೇತ್ರದಲ್ಲಿ ನಾನು ಅಭಿವೃದ್ಧಿ ಮಾಡಬೇಕು ಅಂತ ಇಲ್ಲಿ ಬಂದಿದ್ದಾರೆ. ಅವರು ಬಂದಿದ್ದಾರೆ. ಅದಕ್ಕೋಸ್ಕರನೂ ನಾನು ಮತ್ತು ನಮ್ಮ ಇವರು ರವಿ ಅವರು ಕರೆದ್ರು. ಅದಕ್ಕೆ ಏನು ಅಂದರೆ ದೇವರು ಅವ್ರಿಗೆ ಏನು ಈಗ ಒಳ್ಳೆಯ ಗುಣ ದೇವಸ್ಥಾನಗಳಿಗೆ ಕೊಡಬೇಕು, ಜನರು ಬಡ ಜನರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಒಂದು ಒಳ್ಳೆ ಬುದ್ಧಿ ಬಂದಿದೆ. ಅದನ್ನು ಈಗ ಅವರಿಗೆ ದೇವರು ಏನು ಅಭಿವೃದ್ಧಿ ಕೊಟ್ಟರೆ ಇದ್ರೆ ಇನ್ನು 1000ರಷ್ಟು ಅಭಿವೃದ್ಧಿ ದನ ಎಲ್ಲ ಪ್ರತಿಯೊಂದರಲ್ಲಿ ಅಭಿವೃದ್ಧಿ ಮಾಡಿ ಅವರು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಅಂತ ದೇವ್ರನ್ನ ಪ್ರಾರ್ಥಿಸ್ತಾ ತಮಗೆಲ್ರಿಗೂ ವಂದನೆ ಮಾಡ್ತೀವಿ. ನಮ್ಮ ರಾಮಚಂದ್ರಪುರ ಅಗ್ರಹಾರಕ್ಕೆ ನಾವು ಇವತ್ತು ಬಂದಿದ್ದೀವಿ. ದೇವಸ್ಥಾನ ಹಿಂಗೆ ನಿಂತೋಗಿತ್ತು. ನಾವು ಒಂದು ಸಲ 2-3 ಸಲ ಹಿಂಗೆ ಹೋಗ್ತಾಯಿದ್ವು, ನೋಡ್ಕೊಂಡು ಹೋಗ್ತಾಯಿದ್ವು ನಾವು. ಆಮೇಲೆ ಚಲಪತಿ, ನಮ್ಮ ಪ್ರಕಾಶು ಇವರೆಲ್ಲ ಇಲ್ಲಿ ಕೂತ್ಕೊಂಡು ಪಾಪ ನೆರಳು ಕೂತ್ಕೊಂಡಿದ್ರು. ನಾ ದೇವಸ್ಥಾನಕ್ಕೆ ಏನೋ ಒಂದು ಮಾಡ್ಬೇಕನ್ನ ಎಷ್ಟೋ ದಿನ ಆಗೋಗಿದೆ, 15 ವರ್ಷ ಆಗಿದೆ ನಾವು ಕಟ್ಟಿ ನಾವು ಇದು ಮಾಡ್ಕೊಂಡು ಹಂಗೆ ಪೆಂಡಿಂಗ್ ಇದೆ ಅಂತ ಹೇಳಿದರು. ಆಮೇಲೆ ನಮ್ಮ ಪ್ರಕಾಶ್ ರೆಡ್ಡಿ ಅವ್ರಿಗೆ ಹೇಳಿದ್ವು, ನಾವು ಹೋಗ್ಬಿಟ್ಟು ನಮ್ಮೂರು ಸಿನಿಗೆಯಲ್ಲಿ ವ್ಯವಸಾಯ ಮಾಡಿಕೊಂಡು ಅವರು ಇವಾಗ ಬೆಂಗಳೂರಿಗೆ ಹೋಗಿ ಏನೋ ಡೆವಲಪ್ ಆಗಿ ಇದು ಮಾಡಿದ್ದಾರೆ. ಅವ್ರು ಸಹಾಯ ಮಾಡಬೇಕಂದ್ರೆ ಎಲ್ರಿಗೂ ಗುಣ ಇರಬೇಕಂದ್ರೆ ಎಲ್ಲ ಗುಣ ಇಟ್ಕೊಂಡೇ ಅವರು ಇವತ್ತು ಇಲ್ಲಿ ನಮಗೆ ಬಂದು ಸಹಾಯ ಮಾಡೋಕ್ಕೆ ಬಂದಿದ್ದಾರೆ ದೇವಸ್ಥಾನಕ್ಕೆ. ನಾನು ಒಂದು 50,000 ಕೊಡಿಸಪ್ಪ ಅವ್ರಿಗೆ, 50,000 ಕೊಡಿ ಅಂತ ಹೇಳಿದ್ದು. ಬೇಡ, ಪೆಂಡಿಂಗ್ ಎಷ್ಟಿದೆ ಅಷ್ಟು ನಾನು ಮಾಡ್ತೀನಿ, 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಅಂತೇಳಿದರು. ಇವತ್ತು ಇಷ್ಟು ಜನ ನೀವು ಸೇರಿ ಈ ದೇವಸ್ಥಾನ ಡೆವಲಪ್ ಮಾಡಬೇಕು ಅಂತ ನೀವು ಬಂದಿದ್ರಿ. ಅವ್ರ ಗುಣ ಏನೋ, ಅವ್ರ ದೇವ್ರು ಕೂಡ ಒಂದು ವಿಗ್ರಹ ಕೂಡ ಎತ್ಕೊಡ್ತೀನಿ ಅಂತ ಹೇಳಿದರು. ಅವ್ರ ಇಷ್ಟ ಏನಾದರೂ ಮಾಡಲಿ, 1 ಲಕ್ಷ ರೂಪಾಯಿ ಅವರೇ ಕೊಡ್ತೀನಿ ಅಂತ ಅವರು ಬಾಯಿಂದ ಹೇಳಿದ್ದಾರೆ. ಅವ್ರು ಇವತ್ತು ಕೊಡೋಕ್ಕೆ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ವೇದಿಕೆ ಮೇಲೆ ಎಲ್ಲ ಇರುವ ಗಣ್ಯರೆಲ್ಲ ಬಂದಿದ್ದಾರೆ ಇವತ್ತು.
ಅವ್ರಿಗೆ ನಮ್ಮ ಸುಖ ಸಂತೋಷ. ಆಮೇಲೆ ಮೊನ್ನೆ ಒಂದು KBPLಲ್ಲಿ 1.5 ಲಕ್ಷ ಕೊಟ್ಟಿದ್ದರು, ಅದು SC ಕಾಲೋನಿಯಲ್ಲಿ SC ದೇವಸ್ಥಾನಕ್ಕೆ ಇಲ್ಲೊಂದು ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಗುಮ್ಕಲಲ್ಲಿ ನಮ್ಮ ರಾಮರೆಡ್ಡಿ ಸಾರ ಅವ್ರ ಊರಲ್ಲಿ ಕೂಡ ಕೊಡಬೇಕು ಅಂತ ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ನಮಗೆ ಒಳ್ಳೆಯದು. ಇನ್ನೂ ಅವ್ರಿಗೆ ಆರೋಗ್ಯ ಕೊಟ್ಟು ಇನ್ನು ಮುಂದೆ ಕೂಡ ಅವ್ರಿಗೆಲ್ಲರೂ ದೇವಸ್ಥಾನಕ್ಕೆ ಸಹಾಯ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟೊಂದು ಭಾಷಣ ಮಾಡಿ ನಲಗಂಗಮ್ಮ ದೇವಸ್ಥಾನ ಗಂಗಮ್ಮ ದೇವಸ್ಥಾನಕ್ಕೆ ರಾಮಚಂದ್ರಪುರ ಗ್ರಾಮದಲ್ಲಿ ಎಲ್ಲರೂ ನಮ್ಮ ಹಿರಿಯ ಕಿರಿಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಬಂದಿದ್ದಾರೆ. ಮತ್ತು ನಾವು ವೇದಿಕೆ ಮೇಲೆ ಆಸಿದಂಥ ಎಲ್ಲ ಹಿರಿಯರಿಗೂ, ನಮ್ಮ ಗುರುಗಳಿಗೂ, ನಮ್ಮ ಸದಸ್ಯರು, ಮಾಜಿ ಸದಸ್ಯರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳು. ಮತ್ತು ಇವಾಗ ನಾವೊಂದು ಪ್ರಶಂಸೆ ಮಾಡಬೇಕು. ಏನಂದರೆ ಪ್ರತಿಯೊಬ್ಬರಿಗೆ ಇಷ್ಟೊತ್ತು ಹೇಳೋದು ನಮ್ಮ ರವಿಚಂದ್ರ ಗುರು ಗುಣ ಇರಬೇಕು ಅಂತ. ಎಲ್ರಿಗೂ ದುಡ್ಡು ಇರುತ್ತೆ, ದನ ಇರುತ್ತೆ, ಎಲ್ಲ ಇರುತ್ತೆ, ಪ್ರತಿಯೊಂದು ಇರುತ್ತೆ. ದಾನ ಕೊಡೋ ಒಂದು ಮನಸ್ಸು ಬರಬೇಕು. ಆ ಮನಸ್ಸಿದ್ರೇ ಮಾರ್ಗ ಉಂಟು ಅಂತ. ಹಾಗಾಗಿ ನಮ್ಮ ಪ್ರಕಾಶ್ ರೆಡ್ಡಿ ಅವರು, ಶಿನಿಗೇಹಳ್ಳಿ ಪ್ರಕಾಶ್ ರೆಡ್ಡಿ ಅವರು, ಅವರ ಒಂದು ಇಚ್ಛಾಶಕ್ತಿಯಿಂದ, ಅವರ ದೈವ ಕೃಪೆಯಿಂದ ಅವ್ರಿಗೇನೋ ದೇವರು ಎಲ್ಲೋ ಒಂದು ಕಡೆ ಅವರಿಗೆ ದಾನ ಇದು ಒಂದು ಬೆಳವಣಿಗೆ ಅವರು ಒಂದು ಸ್ಫೂರ್ತಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದು 10% 20% ದೇವಸ್ಥಾನಗಳಿಗೆ, ಬಡ ಬಗ್ಗರಿಗೆ ಎಲ್ಲೋ ಒಂದು ಕಡೆ ದಾನ ಮಾಡಬೇಕು ಅಂತ ಒಂದು ಮನಸ್ಸಿದೆ. ಅವ್ರಿಗೆ ಇನ್ನೂ ದೇವರು ಚೆನ್ನಾಗಿ ಕೊಡಲಿ, ಅವ್ರು ಚೆನ್ನಾಗಿ ಇದಾಗಲಿ. ಮತ್ತು ಈ ಥರ ಯಾವುದೋ ಒಂದು ದೇವಸ್ಥಾನಗಳು ಸ್ಥಗಿತಗೊಂಡ ದೇವಸ್ಥಾನಗಳಿಗೆ ದಾನ ಮಾಡ್ತಾಯಿದ್ದಾರೆ. ಅವರಿಗೆ ಒಳ್ಳೇದು ಮಾಡ್ತೇನೆ. ಮತ್ತು ಗ್ರಾಮಸ್ಥರ ಪರವಾಗಿ, ನನ್ನ ಪರವಾಗಿ, ಎಲ್ಲರ ಪರವಾಗಿ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಹಂಗೂ ನಾವು ನಮ್ಮ ಮಿಸ್ಸಸ್ ಅವರ ಅಧ್ಯಕ್ಷರಾದ ಮೇಲೆ ನಮ್ಮ ಊರವ್ರಿಗೆ ಮಾತು ಕೊಟ್ಟಂಗೆ ನಾನು 2 ಲಕ್ಷ ಮೇಲೆವರೆಗೂ ನಾನು ದಾನ ಮಾತಂಗೆ ನಡ್ಕೊಂಡಿದ್ದೀನಿ. ಮತ್ತು ಸಾಲದ ಹಂಗೂ ಪೆಂಡಿಂಗ್ ಆಯಿತು. ಇನ್ನೂ ದೊಡ್ಡ ನಾಯಕರ ಕಡೆಯಿಂದ ಹೋಗಿ ನಾವು ಫಂಡ್ಸ್ ಇದು ಮಾಡೋ ಅಂದ್ಕೊಡ್ವು. ಅವರೇ ಮುಂದೆ ಬಂದು ಮಾಡಿದ್ರು. ನಮ್ಮ ರವಿಚಂದ್ರ ಗೌಡರು ಎಲ್ಲರೂ ಇದ್ದೀರಿ. ಅದಕ್ಕೋಸ್ಕರ ಅವರಿಗೆ ಇನ್ನು ಮತ್ತೊಮ್ಮೆ ಅವ್ರಿಗೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ. ನಾನು ಈ ಪಂಚಾಯತಿಯಲ್ಲೇ ಹುಟ್ಟು ಇಲ್ಲೇ ಬೆಳೆದಿರ್ತಕ್ಕಂಥವನು. ನಾನು ಪದೇ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಈ ದೇವಸ್ಥಾನ ಸುಮಾರು 10 ವರ್ಷಗಳಿಂದ ಹಿಂಗೆ ಪೆಂಡಿಂಗಲ್ಲಿತ್ತು. ಸರಿ, ನಾನು ನಮ್ಮ ಸ್ನೇಹಿತರಾದಂಥ ಪ್ರಕಾಶ್ ಅವರು ಬಂದು ಸರ್ ನಮ್ಮ ದೇವಸ್ಥಾನಕ್ಕೆ ಈ ಥರ ಇದಿದೆ, ನೀವು ಸ್ವಲ್ಪ ಸಹಾಯ ಮಾಡಬೇಕು ಅಂದರು. ಅದೇ ಕೆಲಸವಾಗಿ ರವಿನೂ ಹೇಳಿದ್ರು. ಸರಿ ಆಯಿತು ಬರ್ತೀನಿ ಅಂತ ಇವತ್ತು ಬಂದಿದ್ದೀನಿ. ಆ ಭಗವಂತ ಎಷ್ಟು ತಗೊಂತಾನೋ ಅಷ್ಟು ನನ್ನ ಕೈಲಾದಷ್ಟು ನಾನು ಅವ್ರಿಗೆ ಸಹಾಯ ಮಾಡ್ತಾಯಿದ್ದೀನಿ. ಇಲ್ಲಿ ಕರೆದಿದ್ದಕ್ಕೆ ನಿಮ್ಗೆಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ದೇವಾಲಯ ಕಟ್ಟಿದ ಕರ್ಮವಂತ, ಜನಮನ ಗೆದ್ದ ಸತ್ಯವಂತ, ಹೃದಯದಲ್ಲಿ ಸೇವೆ ತುಂಬಿ ಹೊಸ ಇತಿಹಾಸ ಬರೆಯುವವ, ಕೋಲಾರ ನಾಡು ಸಾಕ್ಷಿಯಯ್ಯ, ಕರ್ನಾಟಕ ಕೇಳುತ್ತೆ ಹೆಸರು, ಯುವ ಜನರ ಶಕ್ತಿ ಸೇರಿಯ, ನಾಯಕನಿಗೆ ಗೆಲುವು ವಂಚಿತ. ಹೊಡೆತ ಮಟ್ಟೆ ಕುಗು ಜನತೆ, ನಮ್ಮ ನಾಯಕ ಸಂಜಯ್ ಜೈಕಾರು ಮೂಡಲಿ. ಜನಸೇವಕ ನಮ್ಮ ಹೆಮ್ಮೆ, ರಾಜಕೀಯದ ಹೊಸ ಬೆಳಕೂದೆ. ಗ್ರಾಮದಿಂದ ರಾಜ್ಯದವರೆಗೂ ನಮ್ಮ ನಾಯಕನ್ನೇ ಭವಿಷ್ಯ. ಜನಸೇವಕ ಬಂದಾನಯ್ಯ, ನಮ್ಮ ನಾಯಕ ಬಂದಾನಯ್ಯ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮೂರಲ್ಲೇ ಅಲ್ಲ, ಇಡೀ ದೇಶಾದ್ಯಂತ ಒಂದು ಪ್ರಮುಖವಾದ ದಿನ. ಕಾರಣ ಏನಪ್ಪ ಅಂದರೆ, ನಮ್ಮ ಮಾದಿಗ ಸಮುದಾಯದ ಹೆಸರಾಂತ ನಾಯಕರು, ಮಾಜಿ ಉಪ ಪ್ರಧಾನಿಗಳು, ಹಸಿರು ಕ್ರಾಂತಿಯ ಹರಿಕಾರರಾದಂತಹ ಬಾಬು ಜಗಜ್ಜೀವನ್ ರಾಮ್ರವರ ಜಯಂತಿ ಅವರ ಜಯಂತಿಯ ಅಂಗವಾಗಿ ಈ ದಿನ ನಮ್ಮ ಗುಮ್ಮಕಲ್ ಗ್ರಾಮದ SC ಕಾಲೋನಿಯ ಒಂದು ಗಂಗಮ್ಮ ದೇವಸ್ಥಾನಕ್ಕೆ ಸ್ವಯಂ ಘೋಷಿತವಾಗಿ ಅವರ ಒಂದು ಮನೋಭಾವನೆಯನ್ನು ನಾವು ಮೆಚ್ಚಿಕೊಳ್ಳೇಬೇಕು. ನಮ್ಮ ಇದೇ ಪಂಚಾಯಿತಿಯ ಶಿನಿಗೇಹಳ್ಳಿ ಗ್ರಾಮದ ಪ್ರಕಾಶ್ ರೆಡ್ಡಿ ಅಣ್ಣ ಅವರು ನಾನು ನಿಮ್ಮ ದೇವಸ್ಥಾನಕ್ಕೆ ಏನೋ ಒಂದು ಮಾಡಬೇಕು ಅಂತ ಬಂದರು. ಅವರ ಒಂದು ಸಮಾಜಮುಖಿ ಕೆಲಸ, ಅವರ ಒಂದು ಸೇವಾ ಮನೋಭಾವ ನಮಗೆ
ನಮ್ಮಂಥ ಕಿರಿಯ ವಯಸ್ಕರಿಗೆ ಬಹಳ ಒಂದು ಮಾರ್ಗದರ್ಶನವಿದೆ. ಅವ್ರಿಗೆ ಯಾವ ರೀತಿ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗುಮ್ಕಲ್ ಗ್ರಾಮದಲ್ಲಿರುವಂಥ SC ಕಾಲೋನಿಯಲ್ಲಿ ಗಂಗಮ್ಮ ದೇವಿ ಏನಿದ್ದಾರೆ, ಬಹಳ ಸತ್ಯವಂತೆ, ಬಹಳ ಒಂದು ಶಕ್ತಿ ಇರುವಂಥ ಒಂದು ದೇವತೆಯಾಗಿದೆ. ಆ ಗಂಗಮ್ಮ ದೇವಿಯ ಆಶೀರ್ವಾದ ಸದಾ ನಮ್ಮ ಪ್ರಕಾಶ್ ರೆಡ್ಡಣ್ಣವ್ರ ಮೇಲೆ ಇರಲಿ. ಅವರು ಯಾವುದೇ ಕೆಲಸ ಕಾರ್ಯಗಳು ಕೈಗೂಡಿದ್ರೂ ಕೂಡ ಅವರ ಆಶೀರ್ವಾದ ಸದಾ ಇರಲಿ ಹಾಗಂತ ಹೇಳ್ತಾ, ನಮ್ಮ ಪ್ರಕಾಶ್ ರೆಡ್ಡಣ್ಣವರಿಗೆ ಜೊತೆಯಾಗಿ ಇದೇ ಗ್ರಾಮದ ಹಿರಿಯರಾದಂತಹ ನಮ್ಮ ಗುರುಗಳು ರಾಮರೆಡ್ಡಣ್ಣವರು ಬಂದಿದ್ದಾರೆ, ನಮ್ಮ ಪಕ್ಕದ ಗ್ರಾಮದ ಬಾಲರಾಜಣ್ಣವರು ಬಂದಿದ್ದಾರೆ, ಶಂಕರರೆಡ್ಡಣ್ಣವರು ಬಂದಿದ್ದಾರೆ. ಮತ್ತು ಈ ಒಂದು ಏನು ಇವತ್ತೆಲ್ಲ ನಾವು ಸೇರಿದ್ದೀವಿ, ಇದಕ್ಕೆ ಮೂಲ ಕಾರ್ಯಕರ್ತರಾದಂತಹ ಶಿಣಿಗೇಹಳ್ಳಿ ಗ್ರಾಮದ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರವಣ್ಣವರಿದ್ದಾರೆ. ಹಾಗೂ ಅವರಿಗೆ ಜೊತೆಯಾಗಿ ಇನ್ನೂ ಅನೇಕ ನಮ್ಮ ಅಕ್ಕಪಕ್ಕದ ಗ್ರಾಮದ ನಾಯಕರೆಲ್ಲ ಸೇರಿದ್ದಾರೆ. ತಮ್ಮೆಲ್ಲರಿಗೂ ನಾನು ಶಿರಸಾವಹಿಸಿ ನಮಸ್ಕಾರಗಳನ್ನು ತಿಳಿಸ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ನೀವು ಇವತ್ತು ನಮಗೆ ಏನು ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ನೀವು ಇವತ್ತು ನಮಗೆ ಕೈ ಜೋಡಿಸಿದ್ದೀರಾ, ನಮಗೆ ಬೆನ್ನೆಲುಬಾಗಿ ನಿಲ್ಲಕ್ಕೆ ಬಂದಿದ್ದೀರಾ, ನಿಮ್ಮ ಋಣನ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಆ ಗಂಗಮ್ಮ ದೇವಿಯ ಆಶೀರ್ವಾದ ತಮಗೆ ಎಂದಿಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಗುಮ್ಕಲ್ಗೆ ನಾವು ಬಂದಿದ್ವಿ. ಎಲ್ಲರೂ ಇಲ್ಲಿ ದೊಡ್ಡವರೆಲ್ಲ ಬಂದಿದ್ದಾರೆ. ನಮ್ಮ ರಾಮರೆಡ್ಡಿ ಸಾರು, ಸೀನಣ್ಣ, ನಮ್ಮ ಬಾಲರಾಜು, ನಮ್ಮ ಸುಬ್ರಹ್ಮಣಿ ಮೆಂಬರು, ಇವರೆಲ್ಲ ಬಂದಿದ್ದಾರೆ. ಊರವರೆಲ್ಲ ಬಂದಿದ್ದಾರೆ. ಇವತ್ತು ಇವರು ಜೀರ್ಣೋದ್ಧಾರ ಇದು ಮಾಡಬೇಕು ಅಂತ ಈ ದೇವಸ್ಥಾನ ಹೇಳಿದರು. ಎಷ್ಟೋ ವರ್ಷಗಳ ಹಿಂದೆ ಏನೋ ಇದು ವಿಗ್ರಹ ಇತ್ತಂತೆ ಇಲ್ಲಿ. ಅದು ಅವ್ರ ಸಾರಿಗೂ ಗೊತ್ತಿಲ್ವೋ, ಪೂಜೆ ಮಾಡ್ತಾ ಇದ್ದಾರೆ. ದೇವರು ಅದೇ ರಾಯಿ, ಅದೇ ಸರ್ ಬೇರೆ ಮಾರ್ಸಿ ಅದೇ ಕಲ್ಲು ಹಿಂಗೇವನ ಮಾರ್ಸಸ್ತು ವಿಗ್ರಹ ಪೆಟಲ್ ನಟ್ಟ ವಿಗ್ರಹ ಮಿಡಿಬೇಕಂತೆ ಹೇಳ್ತಾ ಇದ್ದಾರೆ ನಮ್ಮ ಸೀನಣ್ಣವರು, ರಾಮರೆಡ್ಡಿ ಸಾರು ಎಲ್ಲ. ಅದಕ್ಕೋಸ್ಕರ ನಮ್ಗೆ ಹೇಳಿದರು, ನಮ್ಮ ಚಿಕ್ಕ ಏಜಲ್ಲೇ ನಮ್ಮ ಪ್ರಕಾಶ್ ರೆಡ್ಡಿ ಅವರು ಇದು ಹಿಂಗಿದೇನಪ್ಪ ದೇವಸ್ಥಾನ, ಹಿಂಗೆ ಅದು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದೆ. ಅವರು ನಾನು ಬಂದು ಇಲ್ಲಿ ಸಹಾಯ ಮಾಡ್ತೀನಿ, ನನಗೆ ಎಷ್ಟು ಹಾಕಿದರೆ ಅಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಹೇಳ್ಬಿಟ್ಟು ಅದೇ ಅಲ್ದಿರ ನಮ್ಮ ಕೆ ಬೈಪಲ್ಲಾಗಲಿ ನಮ್ಮ ಮುತ್ತೆಲ್ಲ 1.5 ಲಕ್ಷ ಕೊಟ್ಟಿದ್ದಾರೆ. ಕೆ ಬೈಪಲ್ಲಿಯಲ್ಲಿ ನಮ್ಮ ಅಗ್ರ ರಾಮಚಂದ್ರಾಪುರದಲ್ಲಿ ಕೊಟ್ಟರು. ಆಮೇಲೆ ನಮ್ಮ ಕಾರ್ಯ ಇಟ್ಕೊಂಡ ಮುತ್ಯಾಲಮ್ಮ ದೇವಸ್ಥಾನ ಅಂತ ಒಂದಿತ್ತು, ಮೊನ್ನೆ ಅದು ಜೀರ್ಣೋದ್ಧಾರ ಹೊಸದಾಗಿ ಕಟ್ಟಿದ್ರು, ಅದಕ್ಕೆ 3.5 ಲಕ್ಷ ಅವರೇ ಕೊಟ್ಟರು. ಇನ್ನು ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಕೊಟ್ಟಿದ್ದಾರೆ, ಆಂಧ್ರದಲ್ಲಿ ಎಲ್ಲೆಲ್ಲೋ ಕೊಡ್ತಾ ಇದ್ದಾರೆ. ಅವ್ರು ಯಾವತ್ತೂ ಹೇಳಿಲ್ಲ. ನಮ್ಮ ಪಂಚಾಯತಿಗೆ ಬಂದ ಮೇಲೆ ನಾವು ಹೇಳ್ತಾ ಇರೋದು, ನಾವು ನಮ್ಮ ಪ್ರಕಾಶ್ ರೆಡ್ಡಿ ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ರಾಮರೆಡ್ಡಿ ಸಾರು ಹೇಳ್ತಾ ಇದ್ರು, ಪಕ್ಷ ಭೇದ ಏನೂ ಇಲ್ದಿರ ಏನೂ ಇಲ್ದಿರ ಅವರು ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಅವ್ರ ಮಕ್ಕಳಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಈ ದಿನ ನಮ್ಮ ಗುಮ್ಕಲ್ ಗ್ರಾಮದಲ್ಲಿ SC ಕಾಲನಿಯಲ್ಲಿ ನೆಲೆಸಿರ್ತಕ್ಕಂತಹ ಗಂಗಮ್ಮನ ದೇವಸ್ಥಾನ ಪುರಾತನವಾದಂಥ ದೇವಸ್ಥಾನ ಇದು. ಈ ದೇವಸ್ಥಾನ ಕಟ್ಟೋಕ್ಕೆ ಮೊದಲೇ ಇಲ್ಲಿ ವಿಗ್ರಹಗಳಿತ್ತು ಅಂತೇಳಿ ಪುರಾವೆಗಳಿವೆ. ಅದನ್ನು ಜೀರ್ಣೋದ್ಧಾರ ಮಾಡಿ ಸರಿಸುಮಾರು 15 ವರ್ಷಗಳಿಂದ ಇಲ್ಲಿ ಪೂಜೆ ನಡೀತಾ ಇದೆ. ಈ ಕಾಲನಿಯವರೆಲ್ಲ ಊರೆಲ್ಲ ಹಬ್ಬ ಮಾಡಿದಾಗಲೂ ಸಹ ಕಾಲನಿಯವರು ಇಲ್ಲಿ ಗ್ರ್ಯಾಂಡಾಗಿ ಹಬ್ಬ ಮಾಡಿ ನಮ್ಮ ಗಂಗಮ್ಮ ದೇವರನ್ನು ಒಲಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ಆ ದೇವಿ ನಮ್ಮ ಈ ಜನತೆಗೆ ಯಾವ ತೊಂದರೆನೂ ಇಲ್ಲ, ಅನ್ಯೋನ್ಯವಾಗಿ ಎಲ್ಲರೂ ಅಣ್ಣ ತಮ್ಮಂದ್ರಂಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ಇನ್ನೂ ಜೀರ್ಣೋದ್ಧಾರದ ಕೆಲಸ ಇನ್ನೂ ಪೂರ್ಣ ಆಗಿಲ್ಲ. ಇದು ಪರಿಪೂರ್ಣ ಆಗದೇ ಇರೋದು ಕಾರಣಕ್ಕಾಗಿ ನಮ್ಮ ಶಿಣಿಗೇಹಳ್ಳಿ ಗ್ರಾಮದ ಪ್ರಕಾಶ್ ರೆಡ್ಡಿಯವರು ದೊಡ್ಡ ಮನಸ್ಸು ಮಾಡಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಅವ್ರ ಕೈಲಾದಷ್ಟು ಹಣವನ್ನು ಸಹಾಯ ಮಾಡ್ತಾ ಇದ್ದಾರೆ. ಇದು ನಮ್ಮ ಗ್ರಾಮಸ್ಥರೆಲ್ಲರೂ ಅವರಿಗೆ ಋಣಿಯಾಗಿರ್ತೀವಿ. ಪ್ರಕಾಶ್ ರೆಡ್ಡಿ ಅವರಿಗೆ ಎಳೆ ವಯಸ್ಸಲ್ಲಿ ಭಗವಂತ ಈ ಬುದ್ಧಿ ಕೊಟ್ಟಿರೋದು ಇಟ್ ಈಸ್ ಎ ಗ್ರೇಟ್ ಬ್ಲೆಸ್ಸಿಂಗ್ಸ್. ದೇವರು ದೊಡ್ಡ ಆಶೀರ್ವಾದ ಕೊಟ್ಟಿದ್ದಾರೆ, ಗುಣ ಕೊಟ್ಟಿದ್ದಾರೆ. ಇದು ಹೀಗೆ ಮುಂದುವರಿಬೇಕು. ಆ ಪ್ರಕಾಶ್ ರೆಡ್ಡಿಯನ್ನು ಇನ್ನೂ ದೇವರು ಮುಂದೆ ತರಬೇಕು. ಹಲವಾರು ಜನರಿಗೆ ಈ ಗ್ರಾಮ ಪಂಚಾಯತಿ ಒಳಗಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಸಹ ಅವರು ಶಕ್ತಿ ಮೀರಿ ಸಹಾಯ ಮಾಡುವಂಥ ಶಕ್ತಿ ಗಂಗಮ್ಮ ದೇವರು ನಮ್ಮ ಪ್ರಕಾಶ್ ರೆಡ್ಡಿ ಅವ್ರಿಗೆ ಕೊಳ್ಳಿ ಅಂತ ಹೇಳಿ
4 ಮಾತನ್ನು ಮುಗಿಸ್ತೀನಿ. ಗುಮ್ಕಲ್ ನಮ್ಮ ವಿದ್ಯಾಗುರುಗಳಾದಂಥ ರಾಮರೆಡ್ಡಿ ಸರ್ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಈ ಥರ ಸುಬ್ರಹ್ಮಣ್ಯ ಅಂತ ಅವ್ರ ಎಸ್ ಸಿ ಕಾಲನಿಯಲ್ಲಿ ಗಂಗಮ್ಮ ಗುಡಿ ಜೀರ್ಣೋದ್ಧಾರ ಮಾಡಬೇಕಪ್ಪ, ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ನೀವು ಅದಕ್ಕೆ ಕೊಡಬೇಕು ಅಂತ ಹೇಳಿದ ತಕ್ಷಣ ಆಯಿತು ಸರ್, ನಮ್ಮ ಗುರುಗಳೇ ಕೇಳಿದ ಮೇಲೆ ಇನ್ನು ಇಲ್ಲ ಅನ್ನೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಆಯಿತು ಸರ್ ಬರ್ತೀನಿ ಅಂತ ನನ್ನ ಕೈಯಲ್ಲಿ ಆದಷ್ಟು ಸಹಾಯವನ್ನು ನಾನು ಮಾಡಿದ್ದೀನಿ. ಈ ಭಾಗದಲ್ಲಿ ರಾಜಕೀಯ ಸರ್ ಅದು ದೇವರ ಆಶೀರ್ವಾದ, ಜನರು ಬಯಸಿದ್ರೆ ನಾನು ಖಂಡಿತ ಇದು ಮಾಡ್ತೀನಿ ಸರ್. ಜನಸೇವೆ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಮೊದಲಿಂದಾನು, ಬಟ್ ಯಾವುದು ಆಚೆ ಬರ್ತಾ ಇರಲಿಲ್ಲ, ಇವಾಗಲೂ ಬರ್ತಾ ಇರಲಿಲ್ಲ. ಇವರೆಲ್ಲರೂ ಇಲ್ಲ ಮೀಡಿಯಾದಲ್ಲ ಬರಬೇಕು ಅಂದಿದ್ದಕ್ಕೆ ಬರಬೇಕು ಅಂತ ನಾವು ಅವರನ್ನ ಆಹ್ವಾನಿಸ್ತಾ ಇದ್ದೀವಿ. ನಮ್ಮ ಪಂಚಾಯತಿಯಲ್ಲಿ ಇಂಥವ್ರು ಬರೋದು ನಮ್ಗೆ ತುಂಬಾ ಬಹಳ ಸಂತೋಷ. ಬಡವರು ಬಗ್ಗರು ತುಂಬಾ ಇದ್ದಾರೆ, ಅವ್ರನ್ನ ಗುರುತಿಸಿ ಇಂಥವ್ರು ಅವ್ರ ಸೇವೆ ಮಾಡಕ್ಕೆ ಇಂಥವ್ರು ಬರಬೇಕಂತ ಅವ್ರಿಗೂ ಅವ್ರ ಕುಟುಂಬಕ್ಕೆ ಬಹಳ ಒಳ್ಳೇದಾಗಲಿ. ಮುಂದಿನ ನಮ್ಮ ಎಲ್ಲಾ ಪಕ್ಷ ರಾಜಕೀಯ ಆಗಲಿ ಯಾವುದೇ ಇಲ್ಲದೆ ಅವ್ರು ಮಾಡ್ತಾ ಇರೋದ್ರಿಂದ ತುಂಬಾ ಸಂತೋಷ. ಆದ್ರಿಂದ ಅವರಿಗೆ ಯಾವತ್ತೂ ಅವರು ವೆಲ್ಕಮ್ ರಾಜಕೀಯಕ್ಕೆ ಬಂದರೆ ನಾವೆಲ್ಲರೂ ಅವರಿಗೆ ಒಗ್ಗಟ್ಟಾಗಿ ಅವರಿಗೆ ಕೈ ಬಲಪಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಈ ಗ್ರಾಮಸ್ಥರು, ಈ ಪಂಚಾಯತಿ ಎಲ್ಲಾ ದೊಡ್ಡ ಮುಖಂಡರು ಹೇಳಕ್ಕೆ ನಾವು ಇಷ್ಟಪಡ್ತೀವಿ.